ಹಿಂದೂವಾದಿ ಆಗ್ತಿದ್ದಾರಂತೆ ಡಿಕೆ ಶಿವಕುಮಾರ್. ಹಿಂದೂ ಮತಗಳನ್ನ ಟಾರ್ಗೆಟ್ ಮಾಡಿಕೊಂಡಂತಹ ಬಂಡೆ ಈಗಿನ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಹೋದ್ರೆ ಕಟ್ಟರ್ ಹಿಂದೂವಾದಿ ಆಗ್ತಾರಂತೆ ಡಿಕೆ ಶಿವಕುಮಾರ್. ದೈವ ಭಕ್ತಿ, ಸಾಕಷ್ಟು ಹಿಂದೂ ಸಂಪ್ರದಾಯಗಳ ಫಾಲೋ, ಹಿಂದೂಗಳ ಮತಗಳನ್ನ ಟಾರ್ಗೆಟ್ ಮಾಡಿಕೊಂಡ ಡಿಕೆ ಶಿವಕುಮಾರ್ 2028ರಲ್ಲಿ ಮತ್ತೆ ಸಿಎಂ ಆಗಲು ಬೇಕು ಹಿಂದೂ ವೋಟ್. ಬಿಜೆಪಿ ಬ್ರಹ್ಮಾಸ್ತ್ರಕ್ಕೆ ಈಗಲೇ ಪ್ರತ್ಯಸ್ತ್ರ ಸಿದ್ಧಪಡಿಸಿದ ಡಿಕೆ ಶಿವಕುಮಾರ್ ಸಂಚಲನ ಸೃಷ್ಟಿಸಿದೆ ಸದ್ದಿಲ್ಲದೆ ಬಂಡೆ ಬಿಡುತ್ತಿರುವಂತಹ ಬಾಣ. ಹಿಂದುತ್ವ ಫೇಸ್ನಲ್ಲಿ ಚುನಾವಣೆ ಎದುರಿಸಲು ಡಿಕೆ ತಂತ್ರವನ್ನ ರೂಪಿಸಿಕೊಳ್ತಾ ಇದ್ದಾರೆ. ಎಲ್ಲ ಜಾತಿ ಮಠಾಧೀಶರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿರುವಂತಹ ಡಿಕೆ ಶಿವಕುಮಾರ್ ಮಠಾಧೀಶರ ವಿಶ್ವಾಸ ಗಳಿಸಿದ್ರೆ ಶ್ರೀರಕ್ಷೆಯ ಜೊತೆಗೆ ಜನ ಬೆಂಬಲ ಕೂಡ ಸಿಗುತ್ತೆ ಅನ್ನುವಂಥದ್ದು ಅಹಿಂದ ಮಾತ್ರವಲ್ಲ, ಹಿಂದೂ ಮತಗಳ ಮೇಲೂ ಕಣ್ಣಿಟ್ಟ ಬಂಡೆ. ಡಿಕೆ ಶಿವಕುಮಾರ್ ಕಟ್ಟರ್ ಹಿಂದೂವಾದಿ ಆಗ್ತಾರಂತೆ. ಡಿಕೆ ಶಿವಕುಮಾರ್ ಹಿಂದೂ ಮತಗಳನ್ನ ಟಾರ್ಗೆಟ್ ಮಾಡಿಕೊಂಡಂತಹ ಬಂಡೆ. ಡಿಕೆ ಶಿವಕುಮಾರ್ ಹಿಂದೂನೇ, ಬಟ್ ಹಿಂದೂ ಧರ್ಮದಲ್ಲೇ ಅವ್ರು ಜನಿಸಿದಂಥವ್ರು. ಈಗಿನ ಬೆಳವಣಿಗೆಗಳನ್ನ ಏನ್ ನೋಡ್ತಾ ಇದ್ದೀವಿ, ಈ ಬೆಳವಣಿಗೆಗಳು ಈಗಲೇ ಅಂತಲ್ಲ, ಹಿಂದೆನೂ ಕೂಡ ಡಿಕೆ ಶಿವಕುಮಾರ್ ಸಾಕಷ್ಟು ಟೆಂಪಲ್ ರನ್ ಮಾಡುವಂಥದ್ದಾಗಿರ್ಬೋದು, ದೈವ ಭಕ್ತಿ ಇರುವಂಥದ್ದಾಗಿರ್ಬೋದು ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅವರ ವೈಯಕ್ತಿಕ, ಅವರ ಪರ್ಸನಲ್ ಮ್ಯಾಟ್ರು. ಬಟ್ ಆದ್ರೂ ಕೂಡ ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠಾಧೀಶರನ್ನ ಸೆಳೆಯುವಂತಹ ರೀತಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ವಿ. ಮೊದಲಿಗೆ ಬಂದಂತ ಡಿಕೆ ಶಿವಕುಮಾರ್ ಮಠಾಧೀಶರನ್ನ ಅಲ್ಲಿ ಅವರ ಒಂದು ಆಶೀರ್ವಾದವನ್ನ ಪಡೆದುಕೊಳ್ತಾರೆ. ಯಾವೆಲ್ಲ ಮಠಾಧೀಶರನ್ನ ಕರೆಸಿದ್ರು? ಹಿಂದೂ ಹುಲಿ ಡಿಕೆಶಿ, ಹಿಂದೂ ಹುಲಿ ಇಮೇಜ್ನೊಂದಿಗೆ ಕಣಕ್ಕಿಳಿತಾರ ಟ್ರಬಲ್ ಶೂಟರ್. ಬಂಡೆ ಹೊಸ ಮಾಸ್ಟರ್ ಸ್ಟ್ರೋಕ್ಗೆ ಹೈಕಮಾಂಡ್ ಸಮ್ಮತಿ ಇದೆಯಾ? ವಿಪಕ್ಷಗಳ ಬಾಯಿ ಮುಚ್ಚಿಸಲು ಹೂಡಿದ ಬ್ರಹ್ಮಾಸ್ತ್ರ ವರ್ಕೌಟ್ ಆಗುತ್ತಾ? 2028ರ ಚುನಾವಣೆಗೆ ಆಕ್ಟಿವ್ ಆಗಿರುವಂತಹ ಸಾರಥಿ ಡಿಕೆ ಶಿವಕುಮಾರ್. ಸಾಫ್ಟ್ ಹಿಂದುತ್ವದ ಹೊಸ ಅಜೆಂಡಾ ಸೆಟ್ ಮಾಡುತ್ತಿರುವಂತಹ ಡಿಕೆ. ಸ್ವಾಮೀಜಿಗಳ ಆಶೀರ್ವಾದದ ಬೆನ್ನಲ್ಲೇ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಕಾಂಗ್ರೆಸ್ನ ಸಾಂಪ್ರದಾಯಿಕ ಇಮೇಜ್ ಬದಲಿಸಲು ಡಿಕೆ ಪ್ಲಾನ್ ರೂಪಿಸ್ಕೊಳ್ತಾ ಇದ್ದಾರೆ. ಎಸ್, ಕಾಂಗ್ರೆಸ್ ಪಕ್ಷ ಅಂತ ಅಂದ್ರೆ ಏನು ನಮ್ಮ ಗಮನದಲ್ಲಿರುವಂಥದ್ದು, ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತೆ ಕಾಂಗ್ರೆಸ್ನಲ್ಲಿ ಅಂತ. ಅಲ್ಪಸಂಖ್ಯಾತರಗೋಸ್ಕರ ಇರುವಂತಹ ಒಂದಿಷ್ಟು ಅಂದ್ರೆ ಕೆಲವೊಂದಿಷ್ಟು ಜನ ಮಾತನಾಡುವಂಥದ್ದು, ನಾವು ಹೇಳ್ತಾ ಇಲ್ಲ, ವಿರೋಧ ಪಕ್ಷದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತಾಗಿರ್ಬೋದು. ಅಲ್ಪಸಂಖ್ಯಾತರ ಓಲೈಕೆ ಹೆಚ್ಚಾಗಿದೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಅಂದಾಗ ಅಂದ್ರೆ ಎಷ್ಟೋ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದು ಉಂಟು. ಸೊ ಹೀಗೆಲ್ಲ ಇವೆಲ್ಲವನ್ನ ಕೂಡ ಗಮನಿಸಿದಾಗ ಈಗಿನ ಡಿಕೆಶಿ ಗಾಳ ಹಿಂದೂಗಳು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಡಿಕೆ ಶಿವಕುಮಾರ್ ಅವರ ಹೊಸ ಅವತಾರ, ಹೊಸ ನಡೆ, ಹಿಂದುತ್ವನ ಕಟ್ಟರ್ ಹಿಂದೂವಾದಿ ಅಂತ ಪಾಲನೆ ಮಾಡ್ತಾ ಇರುವಂತಹ ರೀತಿ ಆಗಿರ್ಬೋದು, ಇವೆಲ್ಲವೂ 2028ರ ಎಲೆಕ್ಷನ್ಗೆ ಒಂದು ಬಾಣವನ್ನ ಹೂಡ್ತಾ ಇದ್ದಾರಾ ಅಥವಾ ಗಾಳವನ್ನ ಹಾಕ್ತಾ ಇದ್ದಾರಾ ಅಂತ ಅನಿಸ್ತಾ ಇದೆಯಾ? ಹೇಗೆ? ಎಸ್ ವನಿತಾ, ಈಗಾಗಲೇ ಏನು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಕೇವಲ ಒಂದು 5-6 ದಿನಗಳೇ ಆಯ್ತು. ಇಲ್ಲಿವರೆಗೂ ಕೂಡ ಅಷ್ಟೇ ಅವರು ಪ್ರಮಾಣ ವಚನ ತೆಗೆದುಕೊಳ್ಳುವ ದಿನದಿಂದ ಕೂಡ ಅಷ್ಟೇ ಮಠಾಧೀಶರಿಗೆ, ಮಠಮಾನ್ಯಾಧೀಶರಿಗೆ ಏನಿತ್ತು ಅವ್ರಿಗೆಲ್ಲರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ರು. ಈ ಹಿಂದಿನಿಂದ ಕೂಡ ಅಷ್ಟೇ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಹಿಂದುತ್ವದ ಫೇಸ್ ಅಂತ ಇದೆ. ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೆ, ಸಾಕಷ್ಟು ಮಠಾಧೀಶರಿಗೆ ಭೇಟಿ ನೀಡ್ತಾರೆ. ಈ ರೀತಿಯಾಗಿ ಕಾಂಗ್ರೆಸ್ ನಲ್ಲಿ ಇದ್ರು ಕೂಡ ಒಂದಿಷ್ಟು ಹಿಂದುತ್ವದ ಫೇಸ್ ಅನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ನಾಯಕ ಅಂದ್ರೆ ಅದು ಡಿಕೆ ಶಿವಕುಮಾರ್ ಅಂತಾನೆ ಹೇಳ್ಬೋದು. ಈಗ ಮುಖ್ಯಮಂತ್ರಿ ಆದ ಬಳಿಕವೂ ಕೂಡ ಅಷ್ಟೇ ಒಂದಿಷ್ಟು ಮಠಾಧೀಶರಿಗೆ ಭೇಟಿ ಮಾಡೋದು, ಒಂದಿಷ್ಟು ಸಮುದಾಯ ಪರವಾಗಿ ನಿಲ್ಲುವಂತ ಮಠಾಧೀಶರಿಗೆ ಭೇಟಿ ಮಾಡೋದು. ಮುಂದಿನ ದಿನಗಳಲ್ಲಿ ಆ ಸಮುದಾಯಕ್ಕೆ ಏನಿದೆ ಎಲ್ಲ ಅಂದ್ರೆ ಈಗ ಮಠಾಧೀಶರು ಏನಾದ್ರೂ ಬೇಡಿಕೆಗಳನ್ನ ಇಟ್ರೆ ಆ ಬೇಡಿಕೆಗಳನ್ನ ಈಡೇರಿಸಿದ್ರೆ ಆ ಸಮುದಾಯದಲ್ಲಿ ಇರ್ತಕ್ಕಂಥವ್ರನ್ನೆಲ್ಲರನ್ನೂ ಕೂಡ ಒಂದಿಷ್ಟು ಸ್ಯಾಟಿಸ್ಫೈ ಮಾಡದಂತೆ ಆಗುತ್ತೆ. ಕಂಪ್ಲೀಟ್ಲಿ ಆ ಸಮುದಾಯದವ್ರನ್ನೂ ಕೂಡ ನಾವು ಮತಗಳಾಗಿ ಕನ್ವರ್ಟ್ ಮಾಡ್ಕೋಬಹುದು, ಸೆಳಿಬಹುದು ಅನ್ನೋ ಒಂದಿಷ್ಟು ಹಿಂದುತ್ವದ ಲೆಕ್ಕಾಚಾರದ ಪ್ರಕಾರದಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೆಲಸ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಅವರ ಮುಂದೆ ಇರ್ತಕ್ಕಂಥ ಅಜೆಂಡಾ ಏನಂದ್ರೆ ಈಗಾಗಲೇ ಈ 2026 ಈಗ ಇಲ್ಲಿಂದ ಕೇವಲ 2 ವರ್ಷಗಳ ಕಾಲ ಅಷ್ಟೇ ನನ್ನ ಮುಖ್ಯಮಂತ್ರಿಯ ಅವಧಿ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಸರಿಯಾಗಿ ಎಲ್ಲ ಹಿಂದುತ್ವ ಜೊತೆಗೆ ಬೇರೆ ಬೇರೆ ವೋಟ್ಗಳನ್ನ ಕ್ರೋಢೀಕರಣ ಮಾಡ್ಕೊಂಡ್ರೆ ನನಗೆ ಎಲ್ಲ ಸಪೋರ್ಟ್ ಸಿಕ್ಕಿದರೆ ಮುಂದೆ 2028ರಲ್ಲೂ ಕೂಡ ನಾವು ಬಹುಮತದಲ್ಲಿ ಕಾಂಗ್ರೆಸ್ ಬರಬಹುದು. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಎಲ್ಲರೂ ಇದೇ ರೀತಿಯಾಗಿ ಸಾಥ್ ಕೊಟ್ಟರೆ
ಮತ್ತೆ 2028ಕ್ಕೆ ನಾವು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬಹುದು, 5 ವರ್ಷಗಳ ಕಾಲ ಆಗ ಮುಖ್ಯಮಂತ್ರಿ ಇರ್ಬೋದು ಅನ್ನೋ ಲೆಕ್ಕಾಚಾರ ಈಗಾಗಲೇ ಪ್ರಾರಂಭ ಕೂಡ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೆ ವಿಪಕ್ಷದವ್ರು ಯಾರೆಲ್ಲ ಇದ್ರು, ಅಂದ್ರೆ ಈ ಹಿಂದೆ ಮುಖ್ಯಮಂತ್ರಿಗಳಾದಂತವ್ರು ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳು, ಅವ್ರಿಗೆಲ್ಲರಿಗೂ ಕೂಡ ಭೇಟಿ ಮಾಡ್ತಕ್ಕಂತ ಕೆಲಸ, ಎಲ್ಲದಕ್ಕೂ ಕೂಡ ಒಂದ್ ರೀತಿಯಾಗಿ ಸಾಫ್ಟ್ ಫೇಸ್ ಆಗಿ ಡಿ ಕೆ ಶಿವಕುಮಾರ್ ಈಗಾಗಲೇ ಮುಂದೆ ಬರೋದಕ್ಕೆ ಮುಂದಾಗಿದ್ದಾರೆ. ಎಲ್ಲೂ ಕೂಡ ಒಂದಿಷ್ಟು ಹಾರ್ಡ್ ಆಗಿ ನಡೆದುಕೊಳ್ತಾ ಇಲ್ಲ, ಸಾಫ್ಟ್ ಆಗಿ ನಡೆದುಕೊಳ್ತಾ ಇದ್ದಾರೆ. ಎಲ್ಲರ ಜೊತೆ ಕೂಡ ಒಂದಿಷ್ಟು ವಾತಾವರಣ ಕೂಡ ಬದಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಹಿಂದುತ್ವಕ್ಕೆ ಆದ್ಯತೆ ಕೊಡೋದಕ್ಕೆ ಕೂಡ ಡಿ ಕೆ ಶಿವಕುಮಾರ್ ಈಗ ಮುಂದಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ವಿಪಕ್ಷದವರೆಗೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಜೆಪಿಯವರು ಎಂದೂ ಕೂಡ ಅಷ್ಟೇ ಒಂದು ಸ್ಥಾನಮಾನದಲ್ಲಿ ಇದು ಬಿಜೆಪಿ ಪಕ್ಷ ಯಾವಾಗೂ ಕೂಡ ಹಿಂದುತ್ವ ಫೇಸ್ ಬಿಜೆಪಿ ಅಂತಾನೆ ಹೋಗ್ತಾ ಇತ್ತು ಮುಂದಕ್ಕೆ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ. ಈಗ ಅದೇ ಕಾಂಗ್ರೆಸ್ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಿಂದುತ್ವ ಫೇಸ್ ಅಂತ ಹೋದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುವಂತ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.